ಮೊನ್ನೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ 2 ತಿಂಗಳ ಕೆಳಗಡೆನೋ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು, ಸ್ಮೃತಿಬದ್ಧವಾಗಿದ್ದರು, ಆರೋಗ್ಯವಾಗಿದ್ದರು. 120 ಕಿಲೋಮೀಟ್ರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡ್ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ. ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂಥ ಮನೆ, ಹಿರಿಯರಿರುವಂಥ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಯಾರಿಗಾದರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನು ಹೋಗಿಲ್ಲ ಕಣಪ್ಪ, ನೀನು ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಬುದ್ಧಿವಂತಿಕೆಗಳು ಏನು ಬೇಕಾದರೂ ಮಾಡ್ಬೋದು. ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ. ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದರೆ ವೃದ್ಧಾಪ್ಯ ಬಂದ ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬ ಶ್ರೇಷ್ಠ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ. ಮಾಧ್ಯಮದವ್ರಿಗೆ ತಾಳ್ಮೆಯಿಂದ ತಾವು ಕಾದು ನಮ್ಮ ಒಂದು 2 ಮಾತುಗಳನ್ನ ನನ್ನ ಈ ದುಃಖದಲ್ಲಿ ಸಹಭಾಗಿಗಳಾಗಿ ನೀವು ಹೊಟ್ಟೆ ಹಸುವನ್ನು ಲೆಕ್ಕಿಸ್ದಿರ. ನನ್ನ ತಾಯಿಯವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರಬಾರ್ದಪ್ಪ ಯಾರು ಅಂತ ಯಾವಾಗಲೂ ನನ್ನ ತಾಯಿಯವರು ಹೇಳ್ತಾರೆ. ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತಂದರೆ ಯಾವುದೇ ಕಾರ್ಯ ಇರಲಿ, ಏನೇ ಇರಲಿ, ಜೀವ ತುಂಬ ಸೂಕ್ಷ್ಮ ಇದೆ ಇವತ್ತಿನ ಕಾಲಕ್ಕೆ. ಅದನ್ನೆಲ್ಲ ನೀವು ತಡೆದು ಕಾದು, ಸ್ವಲ್ಪ ನಾನು ತಡವಾಗಿ ಬಂದರೂ ಕೂಡ ನನಗೆ ಕ್ಷಮಿಸಿ ಪ್ರೀತಿಯಿಂದ ನೀವು ನೋಡ್ಕೊಂಡಿರೋದಕ್ಕೆ ನಾನು ಎಂದೆಂದೂ ನಿಮಗೆ ಋಣಿಯಾಗಿದ್ದೀನಿ, ಚಿರಋಣಿಯಾಗಿದ್ದೀನಿ. ಇದು ನಮ್ಮ ಸ್ನೇಹಿತರು ಈ ಅರಣ್ಯದ ಬಗ್ಗೆ 1-2 ಮಾತು ಮಾತಾಡೋಕ್ಕೆ. ಈ ಅರಣ್ಯದ ಬಗ್ಗೆ ನನ್ನ ತಾಯಿಯವ್ರಿಗೆ ತುಂಬ ಇಷ್ಟ. ಅರಣ್ಯನೂ ಇರಬೇಕು, ಅರಣ್ಯದ ಜೊತೆಲಿ ಮನುಷ್ಯನೂ ಇರಬೇಕು. ಅರಣ್ಯನ ಸಂರಕ್ಷಿಸೋಕ್ಕೆ ಮನುಷ್ಯನೇ ಬೇಕು. ಬರೀ ಅರಣ್ಯ ಇಲಾಖೆಯವರು ಮಾತ್ರ ಸಂರಕ್ಷಿಸ್ತಾರೆ ಅನ್ನುವಂಥ ವಿಷಯ ಅಲ್ಲ. ಹಾಗೆ ಅರಣ್ಯ ಇಲಾಖೆಯವರು ಇಲ್ಲ ಅಂದರೆ ಅರಣ್ಯನನ್ನು ನಾವು ಸಂರಕ್ಷಿಸೋಕ್ಕಾಗಲ್ಲ, ಯಾಕಂದರೆ ಅವರು ಅದನ್ನು ನೋಡ್ಕೋತಾ ಇದ್ದಾರೆ. ಆದರೆ ಈ ಲೆಕ್ಕಾಚಾರದಲ್ಲಿ ಅಲ್ಲಿರ್ತಕ್ಕಂಥ ಬುಡಗಟ್ಟಿನ ಜನಾಂಗ ಆಗಲಿ ಅಥವಾ ರೈತರನ್ನೇ ಆಗಲಿ ಒಕ್ಕಲೆಬ್ಬಿಸುವಂಥದ್ದು ನಿಜವಾಗ್ಲೂ ಅದು ನ್ಯಾಯ ಅಲ್ಲ. ರೈತ ವರ್ಷಾನುಗಟ್ಟಲೆ ಅಲ್ಲಿ ದುಡಿದು ತಾನು ಒತ್ತುವರಿ ಮಾಡ್ಕೊಂಡಿದ್ದಾನೋ ಅಥವಾ ಕಂದಾಯ ಭೂಮಿನಲ್ಲಿದ್ದಾನೋ, 2 ವಿಷಯನ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದೊಂದು ಸ್ವಲ್ಪ ಮನವರಿಕೆ ಮಾಡಿಕೊಂಡು ದಯವಿಟ್ಟು ತಕ್ಷಣ ಇದಕ್ಕೆ ರಾಜ್ಯದಾದ್ಯಂತ ಅಲ್ಲ, ದೇಶದಾದ್ಯಂತ ಈ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈಗ ಅರಣ್ಯ ಇತರೆ ಅಂತಕ್ಕಂಥದ್ದು ಯಾವುದು, ಅರಣ್ಯ ಅನ್ನುವಂಥದ್ದು ಯಾವುದು? ಅರಣ್ಯದಲ್ಲಿ ಕೂಡ ಕಾಗೋಡು ತಿಮ್ಮಪ್ಪನವ್ರು ಏನು ಹೇಳಿದ್ದಾರೆ, 3 ಎಕರೆ ಒಳಗೆ ಒತ್ತುವರಿ ಮಾಡಿರ್ತಕ್ಕಂಥ ಯಾವುದೇ ರೈತನ್ನ ಒಕ್ಕಲೆಬ್ಸೋಕ್ಕಾಗಲ್ಲ. ಅವನು 5 ಎಕರೆ ಒತ್ತುವರಿ ಮಾಡಿದರೆ ಬೇಕಾದರೆ ಅದರ ಕಾನೂನು ಏನಿದೆಯೋ ಅದರಂತೆ ಮಾಡಿರಿ. ಆದರೆ 3 ಎಕರೆ ಲಿಮಿಟ್ನ ಅವ್ರಿಗೆ ಕೊಡಲೇಬೇಕಾಗತ್ತೆ. ನಾವು ಅವರು ತಲತಲಾಂತರ ಅದನ್ನು ಪಾಪ ಅವರು ಜಮೀನು ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅವ್ರ ಸುಂಕ ಏನಿದೆ ಅದು ಕೊಟ್ಕೊಂಡು ತನ್ನ ಜೀವನ ಮಾಡ್ಕೊಂಡು ಹೋಗ್ತಾರೆ. ಈ ಜಮೀನಿಂದ ನೀವು ಒಕ್ಕಲೆಬ್ಬಿಸ್ಬಿಟ್ರೆ ಅವ್ರನ್ನ, ಈಗ ಅವರು ಬದುಕೋದು ಹೇಗೆ? ಈಗ 4-5 ಜನ ಇರುವಂಥ ಒಂದು ಕುಟುಂಬಕ್ಕೆ ನೀವು ಎಷ್ಟು ಕೊಟ್ಟರೆ ಅವ್ರಿಗೆ ಸಾಕು? ಗೆಣಸು ಗೆಂಡೆ ಅದೇನೇ ಬೆಳ್ಕೊಂಡು ತಿನ್ಕೊಂಡವರು ಅದನ್ನ ಸುಟ್ಕೊಂಡು ತಿನ್ಕೊಂಡು ಎಷ್ಟೋ ರೈತರ ಮನೆಯಲ್ಲಿ ನಾನು ನೋಡಿದ್ದೀನಿ. ಅನ್ನ ಬೇಯಿಸ್ಕೊಂಡು ಅಥವಾ ಮುದ್ದೆ ಹಾಕ್ಕೊಂಡು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅವ್ರಿಗೆ ಇದಿಲ್ದಿರ ಯಾವುದೋ ಉಪ್ಪಿನಕಾಯಿ ಪ್ಯಾಕೆಟಲ್ಲಿ ತೊಗೊಂಬಂದು ಇದು ಮಾಡಿಬಿಟ್ಟು ಉಪ್ಪಿನಕಾಯಲ್ಲಿ ಹತ್ಕೊಂಡು ತಿಂದಿರೋದನ್ನ ಕಣ್ಣಾರ ನೋಡಿದ್ದೀನಿ. ನೀರು ಕುಡಿದಿರೋದನ್ನ ಕಣ್ಣಾರನ್ನ ದೇವರನ್ನೇ ನೋಡಿದ್ದೀನಿ. ಶೂಟಿಂಗ್ ಹೋದಾಗ ಒಂದು ಮನೆಯಲ್ಲಿ ನಾವೆಲ್ಲ ಹೋಗಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅವ್ರನ್ನ ಕೇಳಿದ್ರಂತ, ಇವ್ರು ನಿಮ್ಮದೆಲ್ಲ ಊಟ ಆಯಿತಾ ಅಂತ. ಇಲ್ಲಮ್ಮ ಊಟ ಆಗಿಲ್ಲ. ಶೂಟಿಂಗ್ನವ್ರು ಕೊಟ್ಟಿಲ್ವಾ? ಇಲ್ಲಮ್ಮ ಕೊಟ್ಟಿಲ್ಲ ಅಂದರು. ಆಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತಾರೆ? ಕೆಲಸ ಇಲ್ಲಮ್ಮ, 3 ದಿವಸ ಆಯ್ತಮ್ಮ, ನಾವು ಊಟ ಮಾಡಿಲ್ಲಮ್ಮ ಅಂದರು. ಏನ್ರಿ ಪರಿಸ್ಥಿತಿ? ಯಾವ ಪರಿಸ್ಥಿತಿಲಿ ನಾವು ಜೀವನ ಮಾಡ್ತಾಯಿದ್ದೀವಿ? ದೇಶ ಸಮೃದ್ಧಿಯಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪರ್ ಕ್ಯಾಪಿಟ ಇನ್ಕಮ್ 12,000 15,000 ಅಂತಂತ ಹೇಳ್ತಾ ಇದ್ದೀವಿ ನಾವು. ಹೇಗೆ 15,000 ಇದ್ದರೆ ಪರ್ ಕ್ಯಾಪಿಟ ಇನ್ಕಮ್ಮು ಅಂಗಡಿಗಳಲ್ಲಿ ವ್ಯಾಪಾರಗಳು ಕಮ್ಮಿ ಆಗೋದಿಲ್ಲ? ಇಲ್ಲ.
ಎಲ್ಲದರಲ್ಲೂ ನಾವು ನಿಮಗೆ ಸುಂಕ ಹಾಕಿ 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 ಎಲ್ಲ ಕೊಟ್ಕೊಂಬಂದುಬಿಟ್ರೆ ಶ್ರೀಮಂತರಿಗೆ ಕಟ್ಟೋ ಇರುತ್ತೆ. ಈ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಮೇಲ್ಮಧ್ಯಮವರು 3 ಜನನೂ ಮಾನ ಮರ್ಯಾದೆ ಪ್ರಶ್ನೆ, ಮಾನ ಮರ್ಯಾದೆ ಅಂತಲೇ ಅರ್ಧ ಹೊಟ್ಟೆಗೂ ಏನೂ ಮಾಡ್ಕೊಳ್ದಿರ ಕಾಯಿಲೆಗಳು ಬರೆಸ್ಕೊಂಡು ಪ್ರಾಣ ಕಳ್ಕೊಂಡು ಹೋಗ್ತಾಯಿದ್ದಾರೆ. ಕೆಲವೊಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವೊಬ್ಬರು ಮನಸ್ಥಿತಿ ಹೋಗ್ಲು ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ. ಮಕ್ಕಳಿರ್ತಾರೆ, ಏನಕ್ಕಿದ್ದೀರಾ ನೀವು, ಒಂದು 50,000 ತರಕ್ಕೆ ಯೋಗ್ಯತೆ ಇಲ್ಲ, 1 ಲಕ್ಷ ತರಕ್ಕೆ ಏನು 50,000 1 ಲಕ್ಷ ಕಾಯ್ಕೊಂಡು ಕೂತಿದ್ದಾರೆಯೇ, ಬನ್ನಿ ಇಲ್ಲ 50,000 ಸಂಬಳ ಇದೆ ನಿಮಗೆ ಅಂತ ಬೋರ್ಡ್ ಇಟ್ಕೊಂಡು ಪ್ರಯತ್ನ ಪಡಬೇಕು. ಪ್ರಯತ್ನದಲ್ಲಿ ಕೇವಲಗಳು, ಅವಮಾನಗಳು. ಅದರಲ್ಲಿ ಯುವಕರಿಗೆ ಈ ನಿರುದ್ಯೋಗ ಸಮಸ್ಯೆ ಎಂದೂ ಬರಬಾರ್ದು. ಅದು ಉದ್ಯೋಗ ಕಲ್ಪಿಸ್ತಕ್ಕಂಥ ಕೆಲಸ ಯಾವುದು, ಹೇಗೆ ನಾವು ಮಾಡಬೇಕು, 100 ಸರಿ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಮಾಡಬೇಕು. ಹೊಸ ರಸ್ತೆ, ಹೊಸ ಗಾಡಿಗಳನ್ನ ಬಿಟ್ಟಾಕ್ಷಣ ಎಲ್ಲರೂ ಅದನ್ನು ಖರೀದಿ ಮಾಡುವಂಥ ಅವ್ರಿಗೆ ಶಕ್ತಿ ಬೇಕಲ್ಲ. ಇನ್ನೊಂದಷ್ಟು ಸಾಲಗಾರೇ ನಾವು ಅವ್ರನ್ನ ಮಾಡ್ತಾಯಿದ್ವಿ. ಅವರು ಧೈರ್ಯವಾಗಿ ಯಾವತ್ತು ಸಂಪೂರ್ಣ ತಮ್ಮ ದುಡ್ಡಲ್ಲಿ ಒಂದು ಗಾಡಿ ಕೊಳ್ತಾರೋ ಆವತ್ತು ಅವರು ಸಮೃದ್ಧಿಯಾಗಿದ್ದಂಗೆ. ಸಂತೋಷವಾಗಿ ನನಗೇನು ನಿಮ್ಮದೇನು ಬೇಕಾಗಿಲ್ಲ, ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾರೆ, ಆವತ್ತು ನಮ್ಮ ದೇಶ ಸಮೃದ್ಧಿ ಆದಾಗೆ. ಒಬ್ಬ ಶ್ರೀಮಂತ ಉದ್ಧಾರ ಆಗಿ 4 ಜನ ಬಡವರು ನನಗೇನಾದ್ರು ಕೊಡೆಯ ಅಂತ ಕೈ ನೀಡೋ ಪರಿಸ್ಥಿತಿ ಬಂತಿದ್ರೆ ಅವನ ಶ್ರೀಮಂತಿಗೆಗೇನು ಬೆಲೆ ಇಲ್ಲ. ಅರ್ಥ ಮಾಡ್ಕೊಬೇಕು. ಮಹಾರಾಜರ ಕಾಲದಲ್ಲಿ ದೇಶ ಪರ್ಯಟನೆ ಎಲ್ಲ ಹೋಗ್ತಾಯಿದ್ರು. ಯಾಕೆ? ಜನಗಳ ಒಂದು ಕಷ್ಟ ಸುಖನ ಆಲಿಸ್ಕೊಂಡು ಏನು ತೊಂದರೆ ಆಗಿದೆ, ಆರ್ಥಿಕವಾಗಿ ಇವರಿಗೆ ಬೆಳೆ ಇದೆಯಾ, ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನೋಕ್ಕಿದೆಯಾ, ನಾಣ್ಯಗಳಿದೆಯಾ ಅವ್ರ ಕೈನಲ್ಲಿ ಅಂತ ಒದ್ದಾಡೋರು. ನನ್ನ ತಾಯಿಯವ್ರು ಹೇಳೋರು ಈ ಕಥೆನೆಲ್ಲ. ಇದು ಇವತ್ತು ನಿಜ ಅನ್ನಿಸ್ತಾ ಇದೆ. ದೇಶ ಪರ್ಯಟನೆ ನಾವು ಮಾಡಲೇಬೇಕು, ಜನಗಳ ಕಷ್ಟನ ಆಲಿಸಲೇಬೇಕು. ಜನ ಚೆನ್ನಾಗಿದ್ದರೆ ನಾಡು ಚೆನ್ನ, ದೇಶ ಚೆನ್ನ, ಎಲ್ಲ ಸಮೃದ್ಧಿ, ಎಲ್ಲ ಅಭಿವೃದ್ಧಿ. ಇಲ್ಲಾಂದರೆ ಎಲ್ಲನೂ ಕ್ಷಾಮದಲ್ಲೇ ಇದೆ ಅನ್ನುವಂಥದ್ದೇ ಲೆಕ್ಕಾಚಾರ. ನಮಸ್ಕಾರ.